ಯಾರ್ಯಾರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಥವಾ ಯಾರಾದ್ರೂ ಪ್ರೆಗ್ನೆಂಟ್ ಇದ್ದಲ್ಲಿ ಈ ವಿಡಿಯೋನ ಖಂಡಿತವಾಗ್ಲೂ ನೋಡಿ. ಯಾಕಂದ್ರೆ ಇವತ್ತು ನಾವು ಮಾತಾಡೋದು ವ್ಯಾಕ್ಸಿನೇಷನ್ ಇನ್ ಪ್ರೆಗ್ನೆನ್ಸಿ. ಅಂದ್ರೆ ಪ್ರೆಗ್ನೆಂಟ್ ಮಹಿಳೆಯರು ಯಾವ ತರ ವ್ಯಾಕ್ಸಿನೇಷನ್ ತಗೊಳೋದ್ರಿಂದ ಅವ್ರನ್ನ ಮತ್ತೆ ಬೇಬಿನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಸೊ ನಾವು ಯೂಶಲಿ ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗೂ ಕೊಡುವಂತಹ ವ್ಯಾಕ್ಸಿನೇಷನ್ ಬಂದ್ಬಿಟ್ಟು ಟೆಟನಸ್ ಇಂಜೆಕ್ಷನ್ ಅಂತೀವಿ. ಇದು ಮಗುವಿಗೆ ಬರುವಂತಹ ನಿಯೋನೇಟಲ್ ಟೆಟನಸ್, ಬರ್ತ್ ಟೈಮ್ ಅಲ್ಲಿ ಯಾವ ತರ ಟೆಟನಸ್ ಬರಬಹುದು ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಕೊಡೋದು. ಇದನ್ನ ನಾವು ಒಂದು ಡೋಸ್ ಯೂಶಲಿ ಅರ್ಲಿ ಪ್ರೆಗ್ನೆನ್ಸಿ ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಮುಗಿತಾ ಇದ್ದಂಗೆ ಒಂದು ಡೋಸ್ ಕೊಡ್ತೀವಿ. ಎರಡನೇ ಡೋಸ್ 1 ಮಂತ್ 4 ವೀಕ್ಸ್ ನಂತರ ತಗೋಬಹುದು. ಇಲ್ಲ ಅಂದ್ರೆ ನೀವು ಕಂಬೈನ್ಡ್ ವ್ಯಾಕ್ಸಿನ್, ಟ್ರಿಪಲ್ ಡಿಸೀಸ್ ಅಗೇನ್ಸ್ಟ್ ವ್ಯಾಕ್ಸಿನ್ ಅಂದ್ರೆ TDAP ಅಂತ ಹೇಳ್ತೀವಿ. ಅಂದ್ರೆ ಅದರಲ್ಲಿ ಟೆಟನಸ್, ಡಿಫ್ತೀರಿಯಾ ಮತ್ತೆ ಪರ್ಟ್ಯೂಸಿಸ್ ಇದು 3 ಕಂಡೀಷನ್ಸ್ ಗೆ ಅಗೇನ್ಸ್ಟ್ ವ್ಯಾಕ್ಸಿನ್ ಒಂದು ಬರುತ್ತೆ. ಈ ವ್ಯಾಕ್ಸಿನ್ ತಗೊಳೋದೇನಾದ್ರೂ ಪ್ಲಾನ್ ಇದ್ರೆ ನೀವು ಅದನ್ನ ಪ್ಲಾನ್ ಮಾಡಬಹುದು ಬಿಟ್ವೀನ್ ದ ಡ್ಯೂರೇಷನ್ ಆಫ್ 27 to 36 ವೀಕ್ಸ್. ಎರಡನೇ ವ್ಯಾಕ್ಸಿನ್ ಬಂದ್ಬಿಟ್ಟು ಫ್ಲೂ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಈಗ ನಮ್ಮ ಬೆಂಗಳೂರು ಅಂತಹ ಸಿಟಿಯಲ್ಲಿ ನಮಗೆ ಫ್ಲೂ ಬರೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಸೊ ಫ್ಲೂ, ಸೀಸನಲ್ ಫ್ಲೂ ಅಗೇನ್ಸ್ಟ್ ವೈರಸಸ್ ಬಂದಿದೆ. ಈ ಫ್ಲೂ ವ್ಯಾಕ್ಸಿನ್ ತಗೊಳೋದ್ರಿಂದ ಇದು ತಾಯಿಗೆ ಮತ್ತೆ ಮಗುಗೂನು ಆಫ್ಟರ್ ಬರ್ತ್ ಫಾರ್ 6 ಮಂತ್ಸ್ ಪ್ರೊಟೆಕ್ಷನ್ ಕೊಡುತ್ತೆ. ಈ ವ್ಯಾಕ್ಸಿನ್ ನಾವು ಯೂಶಲಿ ಬಿಟ್ವೀನ್ 32 to 36 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಕೊಡ್ತೀವಿ. ಸೊ ಈ ವಿಡಿಯೋನ ನಿಮ್ಮ ಎಲ್ಲ ಪ್ರೆಗ್ನೆಂಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸೊ ದಟ್ ದೇ ಡೋಂಟ್ ಮಿಸ್ ಔಟ್ ಎನಿ ವ್ಯಾಕ್ಸಿನ್ಸ್ ಇನ್ ಪ್ರೆಗ್ನೆನ್ಸಿ.